ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ನ ಮಾಡ್ತಾ ಇದ್ದೀನಿ ಈ ಒಂದು ಇನ್ಫಿನಿಕ್ಸ್ ಸ್ನೋಕರ್ ಗಾಡ್ಸ್. ಒಂದು ಇನ್ಫಿನಿಕ್ಸ್ನ ಒಂದು ಸಬ್ ಬ್ರ್ಯಾಂಡ್ ಆಗಿರ್ತಕ್ಕಂತಹ ಒಂದು ಸ್ನೋಕರ್ನ ಐರಾಕರ್ ಗಾಡ್ಸ್ ಅಂತಹ ಈ ಒಂದು TWS ಪ್ರೈಸ್ಗೆ ನನ್ನ ಪ್ರಕಾರ ಒಂದು ಬೆಸ್ಟ್ ಡೀಲ್ ಅಂತ ಅನ್ಕೊಂತೀನಿ. ಸೊ ಮುಂಚೆನೇ ಹೇಳ್ತಿರೋದ ಕಾರಣ ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಸೊ ಇದರ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸು ಹೇಗಿತ್ತು, ಎಷ್ಟರ ಮಟ್ಟಿಗೆ ಇದು ವರ್ತು ಒಂದು ಪ್ರೈಸ್ಗೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಸೊ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಹೊಸಬ್ರಾಗಿದ್ದರೆ, ಸೊ ಡ್ರಾಯ್ಡ್ ಕನ್ನಡ ಟೆಕ್ ಚಾನಲ್ನ ಹೊಸದಾಗಿ ನೀವು ನೋಡ್ತಾ ಇದ್ದಾರೆ, ಇದು ಅಂದ್ಬಿಟ್ಟು ಒಂದು ಕನ್ನಡದ ಟೆಕ್ನಾಲಜಿ ಚಾನಲು. ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಅನ್ಬಾಕ್ಸಿಂಗ್, ರಿವ್ಯೂ, ಇನ್ಫಾರ್ಮೇಷನ್ಗಳನ್ನ ನೀವು ಕನ್ನಡದಲ್ಲಿ ತಿಳ್ಕೋಬೋದು ಉತ್ತಮ ಕ್ವಾಲಿಟಿಯಲ್ಲಿ. ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ಕಸ್ಗಳನ್ನ ಪ್ರೆಸ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ ನೋಡ್ಬೇಡಿ, ಬಿಕಾಸ್ ಅದು ಕೂಡ ಸಂಪೂರ್ಣ ಉಚಿತ. ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಈ ಒಂದು ವಿಡಿಯೋ ಮತ್ತು ಮಾಹಿತಿ ರೀಚ್ ಆಗುತ್ತೆ. ಸೊ ತಪ್ಪದೇನೆ ಮಾಡಿ. ಓಕೆ ಗೈಸ್, ನೋಡ್ಬೋದು ಸ್ನೋಕರ್ ಐರಾಕರ್ ಗಾಡ್ಸ್ ಡಿಸೈನ್ ಬೈ ಇನ್ಫಿನಿಕ್ಸ್ ಅಂತ ಇದೆ. ಆ್ಯಂಡ್ ಸೈಡಲ್ಲಿ ನೋಡಿದ್ರೆ 2x ನೋಡ್ಬೋದು, 2x ಪವರ್ಫುಲ್ ಬಾಸ್, ಅಪ್ ಟು 24 hours ಆಫ್ ಪ್ಲೇ ಟೈಮ್, ಗೇಮಿಂಗ್ ಮೂಡ್ ಆ್ಯಂಡ್ ಇಂಟೆಲಿಜೆಂಟ್ ಟಚ್ ಕಂಟ್ರೋಲ್ ಅಂತ ಇದೆ. ಸೊ ಏನು ಹೇಳಿದೆ ಅಂತ ಕಂಪ್ಲೀಟ್ ನೋಡೋಣ. ಆ್ಯಂಡ್ ಇನ್ನೂ ಹಿಂದ್ಗಡೆ ಬಾಕ್ಸಲ್ಲಿ ನೀವು ನೋಡೋದಾದ್ರೆ 13mm ಒಂದು ಬಿಗ್ಗೆಸ್ಟ್ ಬ್ಯಾಸ್ ಡ್ರೈವರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಲೇಟೆಸ್ಟ್ ಬ್ಲೂಟೂತ್ ವರ್ಷನ್ 5.0 ನಿಮಗೆ ಇದರಲ್ಲಿದೆ. ಆ್ಯಂಡ್ ಅದಾದಮೇಲೆ 500 mAh ಒಂದು ಚಾರ್ಜಿಂಗ್ ಕೇಸಲ್ಲಿ ನಿಮಗೆ ಒಂದು ಬ್ಯಾಟ್ರಿ ಇರ್ತದೆ. ಆ್ಯಂಡ್ 35 mAh ಒಂದು ಬ್ಯಾಟ್ರಿ ಒಂದು ಏರ್ಪಾಡ್ಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ 16 milliseconds ಅಲ್ಟ್ರಾ ಲೋ ಲೇಟೆನ್ಸಿಯ ಒಂದು ಗೇಮಿಂಗ್ ಮೂಡ್ ಕೂಡ ನೀವು ಇದರಲ್ಲಿ ಆನ್ ಮಾಡ್ಕೋಬೋದು. ಆ್ಯಂಡ್ IP65 ವಾಟರ್ ಪ್ರೂಫ್ ಮತ್ತು ಇನ್ಸ್ಟಂಟ್ ಆಟೋ ಕನೆಕ್ಷನ್, ಮ್ಯೂಸಿಕ್ ಕಾಲ್ ಕಂಟ್ರೋಲ್ ಮತ್ತು ಲೈಟ್ ವೇಟ್, ಸೆಕ್ಯೂರ್, ಫಿಟ್. ಸೊ ಇದೊಂದು ಆಲ್ಮೋಸ್ಟ್ ಎಲ್ಲ ಒಂದು ಕಂಪ್ಲೀಟ್ ಫೀಚರ್ಸ್ಗಳು. ಸೊ ಇನ್ನೊಂದು ಬಾಕ್ಸಲ್ಲಿದೆ ಅಂತ ನೋಡೋಣ, ಕ್ವಿಕ್ಕಾಗಿ ನೋಡೋಣ. ಸೊ ಬಾಕ್ಸ್ನ ಓಪನ್ ಮಾಡಿದ ಮೇಲೆ ಸಿಕ್ಕಿದ್ದು ಸೊ ಈ ಒಂದು ಕೇಸ್ ಜೊತೆಗೆ ಇದರೊಳಗಡೆ ನಿಮಗೆ ಒಂದು ಏರ್ಪಾಡ್ಸ್ ನಿಮಗೆ ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ನಿಮಗೆ ಒಂದು ಕೇಬಲ್ ನಿಮಗೆ ಸಿಗುತ್ತೆ, ಒಂದು ನಾರ್ಮಲ್ ಮೈಕ್ರೋ USB ಕೇಬಲ್ಲು ಯೂಸರ್ ಮೇಲೆ ನಿಮಗೆ ಸಿಗುತ್ತೆ. ಸೊ ಬಳಸೋಕ್ಕೆ ಮುಂಚೆ ಇದನ್ನು ಒಮ್ಮೆ ಓದಿ. ಇನ್ನು ಈ ಒಂದು ಏರ್ಪಾಡ್ಸಿಗೆ ಬಂದರೆ ಸಖತ್ ಸ್ಮಾಲ್ ಆ್ಯಂಡ್ ಕಾಂಪ್ಯಾಕ್ಟ್ ಆಗಿದೆ ಈ ಡಿಸೈನು. ನನಗಂತೂ ಶಾಕಿಂಗ್ ಅಂದ್ಕೊತೀನಿ, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಸೈಜಲ್ಲಿರೋದು ನೋಡ್ತಾ ಇದ್ದೀನ, ಇಲ್ಲ ಈ ಸೈಜ್ ಚಿಕ್ಕದು ಮಾಡೋಣ ನಂಗೆ ಗೊತ್ತಿಲ್ಲ, ಬಟ್ ಸಖತ್ತು ಚಿಕ್ಕದಾಗಿದೆ. ಸೊ ಇದನ್ನು ನೀವು ಕಂಪೇರ್ ಮಾಡಬೇಕು ಅಂತಂದರೆ ಓಕೆ, ಸೊ ನಾರ್ಮಲ್ ಸೈಜ್ನ ಒಂದು ಗ್ಲಾಸ್ ಏನಿರ್ತದೆ ಒಂದು ಸ್ಪೆಕ್ಟು, ಅದರ ಒಂದು ಸೈಜ್ ನಿಮಗೆ ಆಲ್ಮೋಸ್ಟ್ ಅಲ್ಲಿದೆ, ನಿಮಗೆ ಅಷ್ಟು ಚಿಕ್ಕ ಸೈಜಲ್ಲಿ ನಿಮಗೆ ಸಿಗುತ್ತೆ. ಸೊ ಒಂದು ಕ್ರೇಜಿ ವಿಚಾರ. ಸೊ ಇನ್ನೂ ಒಂದು ಬಾಕ್ಸ್ನ ಓಪನ್ ಮಾಡಿದರೆ ನಿಮಗೆ ಸೊ ಒಂದು ಪಾಟ್ಸ್ ನಿಮಗೆ ಸಿಗುತ್ತೆ. ಸೊ ಇದು ನಿಮ್ಮ ಆಲ್ಮೋಸ್ಟ್ ಒಂದು ಆ್ಯಪಲ್ನ ಫಸ್ಟ್ ವರ್ಷನ್ ಇತ್ತು ಅದರ ಒಂದು ಸಿಮಿಲರ್ ಇದೆ, ಬಟ್ ಇದು ಟಚ್ ಕಂಟ್ರೋಲ್ ಇರ್ತಕ್ಕಂಥ ಆ್ಯಂಡ್ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇದೆ. ಸೊ ಪ್ರೀಮಿಯಮ್ ಆಗಿದೆ, ತುಂಬ ಚೀಪ್ ಅನ್ನೋ ಥರ ಇಲ್ಲ. ಸೊ ಪ್ರೀಮಿಯಮ್ ಆಗಿದೆ. ಸೊ ಎರಡು ಕೂಡ ಮಿನಿಮಮ್ ಒಂದು ವೆಯ್ಟ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಚಾರ್ಜಿಂಗ್ ಕೇಸು 500 mAh. ಸೊ ಇದು ಕೂಡ ತುಂಬ ಪ್ರೀಮಿಯಮ್ ಆಗಿದೆ. ಇಲ್ಲಿ ಸ್ನೋಕರ್ನ ಬ್ರ್ಯಾಂಡಿಂಗ್ ಇದೆ. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದು ಏನಕ್ಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಅಂದರೆ ಎಕ್ಸಾಕ್ಟಾಗಿ ಇದು ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಮೈಕ್ರೋ USB ಇದೆ, ಅದು ಒಂದು ನೆಗೆಟಿವ್ ಪಾಯಿಂಟು ಇದರೊಳಗಡೆ. ಓಕೆ ಗೈಸ್, ಮೊದಲಾಗಿ ಈ ಒಂದು ಇಯರ್ಬಡ್ಸ್ಗಳ ಡಿಸೈನ್ ಅಥವಾ ಒಂದು ಬಿಲ್ಡ್ ಕ್ವಾಲಿಟಿ, ಕಂಫರ್ಟಬಲ್ ಬಗ್ಗೆ ಮಾತಾಡಿದ್ದಾರೆ. ಸೊ ನನಗೆ ಬೈ ಹ್ಯಾಂಡಲ್ ಮೇ ಬಿ ಒಂಚೂರು ಲೈಟಾಗಿ ಜಾಸ್ತಿ ವೆಯ್ಟ್ ಇದನ್ನಪ್ಪ ಅನಿಸ್ತು, ಬಟ್ ಕಿವಿನಲ್ಲಿ ಹಾಕೊಂಡಾಗ ಸೊ ಯಾವುದೇ ರೀತಿಯ ಒಂದು ಫೀಲ್ ನಿಮಗೆ ಅನ್ಸೋದಿಲ್ಲ. ಓಕೆ ಇದು ಇದೆಯೇ ನನಗೆ ಕಿವಿಲಿ ಅಂತ ಒಂದು ಚೂರೇ ಅನಿಸುತ್ತೆ ಬಿಕಾಸ್ ಇರೋದನ್ನ, ಬಟ್ ಎಷ್ಟರ ಮಟ್ಟಿಗೆ ಕಂಫರ್ಟಾಗಿ ಸ್ನಗ್ಲಿಯಾಗಿ ಫಿಟ್ ಆಗಿದೆ ಅಂದರೆ ಸೊ ಸಖತ್ತಾಗಿ ಫಿಟ್ ಆಗಿದೆ. ಇದರೊಳಗಡೆ ನಿಮಗೆ ಟಚ್ ಕಂಟ್ರೋಲ್ ಇರೋದನ್ನ ನಿಮಗೆ ಸೊ ಆರಾಮಾಗಿ ಒಂಥರ ಐಫೋನ್ ಬಡ್ಸ್ ಏನಿತ್ತು ಆ ರೇಂಜಿಗೆ ನಿಮಗೆ ಒಂದು ಟಚ್ ನಿಮಗೆ ಸೆನ್ಸಿಟಿವ್ ಅಷ್ಟೊಂದು ಕ್ರೇಜಿ ಆಗಿದೆ. ಸೊ ಇನ್ನು ಎಷ್ಟು ಸಖತ್ತಾಗಿ ಫಿಟ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ನಾನು ಎಷ್ಟೇ ಶೇಕ್ ಮಾಡಿದ್ರು ಹೆಡ್ನ ಸೊ ಏನು ಪ್ರಾಬ್ಲಮ್ ಆಗಲ್ಲ, ಬೀಳೋದಿಲ್ಲ, ನಿಮಗೆ ಸಖತ್ತು ಫಿಟ್ಟಾಗಿ ಕೂರುತ್ತೆ ನಿಮ್ಮ ಒಂದು ಕಿವಿನಲ್ಲಿ. ಸೊ ನನ್ನ ಪ್ರಕಾರ ಒಂದು ಕಂಫರ್ಟ್ ಆಗಿರ್ಬೋದು, ಒಂದು ಫಿಟ್ ಆಗ್ಬೋದು, ಸಖತ್ತಾಗಿದೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ ನೈಸ್ ಆಗಿದೆ. ಆ್ಯಂಡ್ ಕ್ರೇಜಿ ವಿಚಾರ, ಈ ಒಂದು ಚಿಕ್ಕ ಬಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಪ್ಲೇಸಸ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಪ್ಲೇಸ್ ಮಾಡಿದ್ದಾರೆ. ಸೊ ಒನ್ ಹ್ಯಾಂಡ್ ಯೂಸೇಜಲ್ಲಿ ನಿಮಗೆ ಈ ಒಂದು ಬಾಕ್ಸ್ನ ಓಪನ್ ಮಾಡಲಿಕ್ಕೆ ಸೊ ನೀವು ಆರಾಮಾಗಿ ಸುಲಭವಾಗಿ ಓಪನ್ ಮಾಡೋದು, ಬಟ್ ಚಿಕ್ಕದಾಗಿರೋದು ನಿಮಗೆ ಸಿಗೋದೇ ಇಲ್ಲ ಇದು. ಸೊ ಎರಡು ಕೈ ಹಿಡ್ಕೊಂಡು ನೀವು ಓಪನ್ ಮಾಡಿದರೆ ನೀವು ಆರಾಮ ಓಪನ್ ಮಾಡೋದು, ಒನ್ ಹ್ಯಾಂಡಲ್ಲಿ ಓಪನ್ ಮಾಡೋದು, ಬಟ್ ತುಂಬ ಸ್ಮೂತಾಗಿರೋದು ನಿಮಗೆ ಜಾರುತ್ತೆ. ಸೊ ನೋಡ್ಬೋದು, ಸೊ ಒನ್ ಹ್ಯಾಂಡಲ್ಲಿ ಕೂಡ ಓಪನ್ ಮಾಡೋದು, ಬಟ್ ಮ್ಯಾಗ್ನೆಟಿಕ್ ಮೂವ್ಟು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ನಿಮಗೆ ಒನ್ ಹ್ಯಾಂಡ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಡ್ಜಸ್ಟಬಲ್, 2,000 ರೂಪಾಯಿ ಒಳಗಡೆ ನಿಮಗೆ 1999 ನಿಮಗೆ ಅಫಿಷಿಯಲ್ ಆಗಿ ಒಂದು ಪ್ರೈಸಲ್ಲಿ ಲಾಂಚ್ ಆಗಿರೋದು. ಸೊ ನನ್ನ ಪ್ರಕಾರ 2,000 ರೂಪಾಯಿಗೆ ನಿಮಗೆ ಆಫ್ಟರ್ ರಿಯಲ್ಮಿ ಬಡ್ಸ್ ಒಂದು ನಿಯೋ ಮತ್ತು ರಿಯಲ್ಮಿ ಬಡ್ಸ್ಗೆ ಕಂಪೇರ್ ಮಾಡಿದ್ರೆ ಸೊ ನಿಮಗೆ 2,000 ರೂಪಾಯಿದಲ್ಲಿ ಒಂದು ವೆರಿ ಡಿಸೆಂಟ್ ಕ್ವಾಲಿಟಿಯಲ್ಲಿ ಸಿಗ್ತಕ್ಕಂತಹ ಒಂದು ಕ್ರೇಜಿ
ಬಡ್ಸು TWS ಬಡ್ಸು. ಸೊ ಇನ್ ಕೇಸ್ ನೀವು ಒಂದು ಬಿಗ್ ಬಿಲ್ಲಿನಲ್ಲಿ ಏನಾದ್ರು ಈ ಒಂದು ವೆಯ್ಟ್ ಮಾಡ್ತಾ ತೊಗೋಬೇಕು ಅನ್ನಂಗಿದ್ರೆ ಒಂದು 2,000 ರೂಪಾಯಿದಲ್ಲಿ ನೀವು ಇದನ್ನು ತೊಗೋಬೋದು. ಸೊ ನನ್ನ ಪ್ರಕಾರ ಇದು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇನ್ನು ಎರಡನೇದಾಗಿ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಒಂದು ಕಾಪಿರೈಟ್ ಇಲ್ದಿರೋ ಮ್ಯೂಸಿಕ್ ಹಾಕ್ಬಿಟ್ಟು ಪ್ಲೇ ಮಾಡ್ತೀನಿ ನಿಮಗೆ. ಸೊ ಹೊರಗಡೆಯಿಂದನೇ ನಿಮಗೆ ಒಂದು ಸೌಂಡು ಅಷ್ಟು ಮಟ್ಟಿಗೆ ಲೌಡಾಗಿ ಕೇಳುತ್ತೆ. ಸೌಂಡು ಬೇಸು ನನ್ನ ಪ್ರಕಾರ ಕ್ರೇಜಿ ಆಗಿದೆ. ಓಕೆ, ಟಚ್ ಆದ ಕಡೆ ಸ್ಟಾಪ್ ಆಯಿತು. ಸ್ಟಾರ್ಟ್ ಆಯಿತು. ಓಕೆ, ಸೊ ನೋಡ್ಬೋದು ಕಂಟ್ರೋಲ್ಸ್ ಕೂಡ ಸಖತ್ತು ಟಚ್ ನಿಮಗೆ ತುಂಬ ವೆರಿ ಸೆನ್ಸಿಟಿವ್ ಆಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸಖತ್ ಫಾಸ್ಟಾಗಿ ಕೂಡ ವರ್ಕ್ ಆಗುತ್ತೆ. ಸೊ ಕಂಫರ್ಟ್ ಆಯಿತು, ನಿಮಗೆ ಸೌಂಡ್ ಕ್ವಾಲಿಟಿ ಆಯಿತು, ಮತ್ತು ಈ ಒಂದು ಟಚ್ ಸೆನ್ಸಿಟಿವ್ ಆಗಿರ್ಬೋದು. ಒಂದು ಕಂಪ್ಲೀಟ್ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ 2,000 ರೂಪಾಯಿಗೆ ವರ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ಗೆ ಅನಿಸುತ್ತೆ 2,000 ರೂಪಾಯಿ ಕೊಡ್ಬೋದಲ್ವಾ ಈ ಒಂದು ಬ್ರ್ಯಾಂಡ್ಗೆ? ಸೊ ಬಿಕಾಸ್ ನಾನು ಕಂಪ್ಲೀಟಾಗಿ ನೀವು ನೋಡ್ಬೋದು ಒಂದು ಗಿವ್ ಅವೇ ಕೂಡ ಮಾಡಿದ್ದೆ. ಸೊ ಅತಿ ಶೀಘ್ರದಲ್ಲೇ ಒಂದು ಗಿವ್ ಅವೇ ಮಾಡ್ತಕ್ಕಂಥ ಇಯರ್ಫೋನ್ಸ್ಗಳು ಭಾಳ ಜನಕ್ಕೆ ರೀಚ್ ಆಗುತ್ತೆ. ಅವರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ತಿಳಿಸ್ತಾರೆ ಆಮೇಲೆ ಹೇಗಿತ್ತು ಅಂತ. ಆ್ಯಂಡ್ ಸೊ ಬೇರೆ ಎಲ್ಲ ಒಂದು ಯಾರಾದರೂ ಇನ್ಫಿನಿಕ್ಸ್ ಯೂಸ್ ಮಾಡಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಹೇಗಿದೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಬಟ್ ನನ್ನ ಪ್ರಕಾರ ಈ ಒಂದು TWS ಟ್ರೂಲಿ ವೈರ್ಲೆಸ್ ಹೆಡ್ಫೋನ್ಸ್ ಒಂದು ಇದಕ್ಕೂ ಮುಂಚೆ ಒಂದು ಲಾಂಚ್ ಅಂತ ಸ್ನೋಕರ್ನ ಒಂದು ನಾರ್ಮಲ್ ಬೇಸಿಕ್ TWS ಕಂಪೇರ್ ಮಾಡಿದರೆ, ಸೊ ಒಂದು ಟಚ್ ಸೆನ್ಸಿಟಿವ್ ಆಗಿರ್ಬೋದು ಅಥವಾ ಬಿಲ್ಡ್ ಕ್ವಾಲಿಟಿ ಇರ್ಬೋದು ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಪ್ರೈಸ್ಗೆ ತುಂಬ ವರ್ತ್ ಆಗಿದೆ. ಸೊ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳೋದಾದರೆ, ಸೊ ಇದರಲ್ಲಿ ನಿಮಗೆ ಮೈಕ್ರೋ USB ಒಂದು ಇದು ಕೊಟ್ಟಿದ್ದಾರೆ. 2,000 ರೂಪಾಯಿಗೆ ಅಟ್ಲೀಸ್ಟ್ Type-C ಕೊಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದನ್ನು ಹೊರತುಪಡಿಸಿದರೆ ಸೊ ತುಂಬ ಕ್ರೇಜಿ, ನಿಮ್ಗೆ ಅನ್ಸೋದೇ ಎಲ್ಲ ಕೈಯಲ್ಲಿ ಹಿಡ್ಕೊಂಡ್ರೆ ಆ್ಯಂಡ್ ಆರಾಮಾಗಿ ನೀವು ಇದನ್ನು ಸೊ ಮಾತಾಡಲಿಕ್ಕೆ ಗೇಮ್ಸ್ ಆಡಲಿಕ್ಕೆ ಬಳಸ್ಬೋದು. ಬಿಕಾಸ್ ಒಂದು ಗೇಮಿಂಗ್ ಮೂಡ್ ಕೂಡ ಇದೆ. ಓವರಾಲ್ ಆಗಿ ಇನ್ಫಿನಿಕ್ಸ್ irocker ಅಥವಾ ಸ್ನೋಕರ್ irocker ಗಾಡ್ಸ್ ಒಂದು ಕ್ರೇಜಿ ಬಡ್ಜೆಟ್ TWS ಥಮ್ಸ್ ಅಪ್ ನನ್ನ ಕಡೆಯಿಂದ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದೆ ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡೋದು, ಅದರ ಲಿಂಕ್ ನನಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. 1999ಕ್ಕೆ ಸೊ ಒಂದು ಕ್ರೇಜಿ ವರ್ತ್ TWS. ಸೊ ಇನ್ಸ್ಟೆಂಟಾಗಿ ನಿಮಗೆ ಕನೆಕ್ಷನ್ ಆಗಿರ್ಬೋದು ಮತ್ತು ಕಾಲ್ಸು ಮತ್ತು ಮ್ಯೂಸಿಕ್ ಕಂಟ್ರೋಲ್ ಆಗಿರ್ಬೋದು ನೀವು ನೋಡೋ ಪ್ರಕಾರ. ಸೊ ನಾನು ಆಲ್ರೆಡಿ ಡೆಮೋ ಕೊಟ್ಟಿದ್ದೀನಿ ನಿಮಗೆ. ಸೊ ಎಲ್ಲನೂ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ. ಸೊ ನನಗೆ ಈ ಒಂದು ಯೂಸೇಜ್ನ ಪ್ರಕಾರ ಸೊ ಆಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಫುಲ್ಲಿ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ನನಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವೀಡಿಯೋನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀನಿ. ಹೆಚ್ಚಿನ ಅನ್ಬಾಕ್ಸ್ಗಳು ಮತ್ತು ಇನ್ಫಾರ್ಮೇಷನ್ ಮಾಹಿತಿ ವೀಡಿಯೋಸ್ಗಳು ನಿಮಗೋಸ್ಕರ ತರ್ತಾ ಇರ್ತೀನಿ ಉತ್ತಮ ಕ್ವಾಲಿಟಿಯೊಂದಿಗೆ. ಸೊ ನಿಮ್ಮ ಒಂದು ಡ್ರಾಯ್ಡ್ ಕನ್ನಡ ಚಾನಲ್. ಸೊ ಮತ್ತೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ.